ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಪರ್ಫೆಕ್ಟಾಗಿ ಯಾವುದೇ ಥರ ರಿಂಕಲ್ ಬರದೇ ಇರೋ ಥರ, ಈ ಆರ್ಮೋಲಲ್ಲಿ ರಿಂಕಲ್ ಆಗಿರ್ಬೋದು, ಆಮೇಲೆ ಈ ಒಂದು ಶೋಲ್ಡ್ರ್ ಡ್ರಾಪ್ ಆಗಿರ್ಬೋದು, ಈ ಥರ ಯಾವುದೇ ಪ್ರಾಬ್ಲಮ್ ಬರ್ದಿರೋ ಯಾವ ರೀತಿ ನೀಟಾಗಿ ಬ್ಲೌಸನ್ನು ಕಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗೋ ವಿಡಿಯೋ ಅಂತ ನಾನು ಹೇಳ್ತೀನಿ. ಸೊ ಇದರಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ, ಶೋಲ್ಡರ್ ಡ್ರಾಪ್ ಆಗ್ದಿರ ನೀಟಾಗಿ ಯಾವ ರೀತಿ ಈ ಒಂದು ಬ್ಲೌಸನ್ನು ಮಾರ್ಕ್ ಮಾಡ್ಕೊಂಡು ನಾವು ಕಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ. ಹಾಗೆಯೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಅಳತೆ ಬ್ಲೌಸು ನೀವು ತಗೊಂಡಾಗ ಅಳತೆ ಬ್ಲೌಸ್ ನಿಮಗೆ ಪರ್ಫೆಕ್ಟ್ ಆಗಿದೆಯಾ ಅಂತ ನೀವು ಕಸ್ಟಮರ್ನ ಕೇಳ್ಕೊಳ್ಳಿ. ಇಲ್ಲ ನಿಮ್ಮದೇ ಅಷ್ಟೇ ಅಳತೆ ಬ್ಲೌಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಅಳತೆ ಬ್ಲೌಸು ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ, ಯಾವುದೇ ರಿಂಕಲ್ ಇಲ್ದಿರ ನೀಟಾಗಿ ಫಿನಿಶಿಂಗ್ ಕುತ್ಕೋತಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಆ ಒಂದು ಅಳತೆ ಬ್ಲೌಸ್ನ ತೊಗೊಂಡು ನೀವು ಮೆಜರ್ಮೆಂಟ್ಗೆ ಇಟ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟಿಗೆ ನೀವು ಮೆಜರ್ಮೆಂಟ್ಗೆ ನಾವು ಬ್ಲೌಸಲ್ಲಿ ಫಸ್ಟ್ ಮೆಜರ್ಮೆಂಟ್ ತೊಗೋಬೇಕಾಗಿರೋದೆ ಬ್ಲೌಸು ಲೆಂತು. ಫಸ್ಟ್ ನೀವು ಬ್ಲೌಸ್ ಕಟ್ ಮಾಡೋಕ್ಕೆ ಎತ್ಕೊಂಡಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಒಂದು ಮೆಜರ್ಮೆಂಟ್ನ ಇಲ್ಲಿ ಸ್ಟ್ರೈಟ್ ಡಾಟ್ ಇದೆಯಲ್ಲ, ಡಾಟಿಗೆ ಈ ರೀತಿಯಾಗಿ ನೋಡಿ ಸ್ವಲ್ಪ ಈ ಥರ ಹೇಳ್ಕೊಂಡಂಗೆ ನೀವು ತಗೊಳ್ಳಿ. ನೋಡಿ, ನಾನು ಕರೆಕ್ಟಾಗಿ 14 ಇಂಚಸ್ ನನಗೆ ಲೆಂತ್ ಅನ್ನೋದಿದೆ, ಆಯಿತಾ? 14 ಇಂಚಸ್ ಲೆಂತ್ ಇರಬೇಕಾದ್ರೆ ನಾವು 1 ಇಂಚು ಹ್ಯಾಡ್ ಮಾಡಿಕೊಂಡು 15 ಇಂಚಸ್ ತೊಗೋಬೇಕು. 1 ಇಂಚ್ ಹ್ಯಾಡ್ ಏನಕ್ಕಪ್ಪ ಅಂದರೆ ಇಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಮತ್ತು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಹೋಗುತ್ತಲ್ಲ, ಸೊ ನಮಗೆ 1 ಇಂಚು ಲೆಸ್ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ನಮ್ಗೆ ರೆಡಿ ಎಷ್ಟಿದೆಯೋ ಬ್ಲೌಸು ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಂಡು ನಾವು ಲೆಂತ್ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಈಗ ನಾನು ಫಸ್ಟಿಗೆ ಇದೊಂದು ಸೈಡಿಗೆ ತಗೊಂಡು ಈ ಮಾರ್ಜಿನ್ ಕಾರ್ನರು ಈ ಥರ ಎಲ್ ಸ್ಕೇಲ್ ಯೂಸ್ ಮಾಡಿ, ಇದ್ದರೆ ಯೂಸ್ ಮಾಡಿ, ಕರೆಕ್ಟಾಗಿ ನಿಮ್ಗೆ ಲೆವೆಲ್ಲಾಗಿ ಈ ಒಂದು ಬಟ್ಟೆ ಲೆವೆಲ್ ಆಗಿಲ್ವಲ್ಲ, ಸೊ ನೀವು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಎಡ್ಜಸ್ಸು ಸಮ ಬರುತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ನೀವು ಬ್ಲೌಸ್ ಲೆಂತ್ನ ತೊಗೋಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ಇದು ನನಗೆ ರೆಡಿ ಇದೆ 14 ಇಂಚಸ್ಸು. 1 ಇಂಚ್ ಹ್ಯಾಡ್ ಮಾಡಿ ನಾನು 15 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ನೋಡಿ, ಈ ರೀತಿ ಎರಡೂ ಕಡೆ 15 ಇಂಚಸ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಈ ಒಂದು ಲೈನ್ನ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನೀವು ಈ ರೀತಿ ಆದರೂ ಮಾಡ್ಕೋಬೋದು. ಇನ್ನೊಂದೇನು ಗೊತ್ತಾ, ನೀವು ಇಲ್ಲಿ ಫಸ್ಟಿಗೆ ಇಲ್ಲಿ ಎಡ್ಜಸ್ ಸಮ ಇರೋದಕ್ಕೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರಲ್ಲ, ಸೊ ಅದನ್ನು ಕಟ್ ಮಾಡ್ಕೊಬಿಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೀವು ಫಸ್ಟಿಗೆ ಬೇಕಾದ್ರೆ 1/2 ಇಂಚ್ ಇಲ್ಲಿ ಮಾರ್ಜಿನ್ಗೆ 1/2 ಇಂಚನ್ನ ಫಸ್ಟು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. 1/2 ಇಂಚು ನಿಮಗಿದು ಮಾರ್ಜಿನ್ಗೆ, ಆಯಿತಾ? ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ. ಅರ್ಥ ಆಯ್ತಲ್ಲ? ನೋಡಿ, ಇದು ಶೋಲ್ಡರ್ ಅಟ್ಯಾಚ್ಗೆ, ಇದು ಮಾರ್ಜಿನ್ಗೆ 1/2 ಇಂಚು. ನಿಮ್ಗೆ ಇವಾಗ ಇಲ್ಲಿ ರೆಡಿ ಎಷ್ಟು ಬಂತು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ರೆಡಿ ಬರುತ್ತೆ. ನಾನು ಕರೆಕ್ಟಾಗಿ 14 ಇಂಚು ನನಗೆ ರೆಡಿ ಬರುತ್ತೆ. ಇದು ನಿಮ್ಮ ಬ್ಲೌಸು ರಿಯಲ್ ಮೆಜರ್ಮೆಂಟು, ನಿಮ್ಗೆ ರೆಡಿ ಬೇಕಾಗಿರೋ ಮೆಜರ್ಮೆಂಟು. ಇಷ್ಟಾದಮೇಲೆ ನಾವು ಲೆಂತ್ ಆದಮೇಲೆ ನೆಕ್ಸ್ಟ್ ನಾವು ತಗೋಬೇಕಾಗಿರೋದು ಏನಪ್ಪ ಅಂದರೆ ಈ ಒಂದು ನೆಕ್ನ ವಿಡ್ತು. ಅರ್ಥ ಆಯ್ತಲ್ಲ? ನೆಕ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬ್ಲೌಸ್ನ ಇಟ್ಕೊಳ್ಳಿ. ನೀಟಾಗಿ ನೋಡಿ, ಈ ಕಸ್ಟಮರ್ಗೆ ಬ್ಲೌಸು ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದು, ಇದು ಪರ್ಫೆಕ್ಟಾಗಿ ಇದೆ ಅಂತ ಹೇಳಿಬಿಟ್ಟು ನನಗಿದನ್ನೇ ಮತ್ತೆ ನನಗೆ ಮೆಜರ್ಮೆಂಟ್ಗೆ ಕೊಟ್ಟಿದ್ದಾರೆ. ನೋಡಿ, ನನಗೆ 5 ಇಂಚು ಬರುತ್ತೆ ಈ ಒಂದು ನೆಕ್ ವಿಡ್ತ್ ಅನ್ನೋದು. ಈ ರೀತಿ ಹಾಕ್ಕೋಬೇಕು.
ನೆಕ್ ವಿಡ್ತ್ ಅನ್ನೋದು ನನಗೆ 5 ಇಂಚಿಗೆ ಬರುತ್ತೆ. 5 ಇಂಚ್ಗೆ ಅಷ್ಟಾದಮೇಲೆ ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಶೋಲ್ಡ್ರು ಸಹ ನೀವು ಆವಾಗಲೇ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗಿಲ್ಲಿ ಶೋಲ್ಡ್ರು 2.5 ಇಂಚು ಬರುತ್ತೆ. ಗೊತ್ತಾಯ್ತಾ? ಇವರು ನನಗೆ ಇಲ್ಲಿ 5 ಇಂಚು ಬರುತ್ತಲ್ವಾ ನೆಕ್ ವಿಡ್ತು. ನಾನೀಗ ಇಲ್ಲಿ 1/4 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ. 5.5ಯಲ್ಲಿ ಅರ್ಧ ಅಂದರೆ 5ರಲ್ಲಿ ಅರ್ಧ ಅಂದರೆ 2.5 ಅಲ್ವಾ. ಸೊ ನಾನಿಲ್ಲಿ 2.75 ಇಂಚು ವಿಡ್ತ್ ತಗೋತಾ ಇದ್ದೀನಿ. ಇದು ಸ್ವಲ್ಪ ಬ್ರಾಡಾಗಿ ಬರಲಿ ಅಂತ ನಾನು ಇಲ್ಲಿ ತಗೋತಾ ಇದ್ದೀನಿ. ನಾನು ಇದೊಂದು ವರ್ಕ್ ಬ್ಲೌಸ್ಗೆ ಅಂತ ನಾನು ಕಟ್ ಮಾಡ್ತಿರೋದು. ಸ್ವಲ್ಪ ಬ್ರಾಡಾಗಿದ್ದರೂ ಚೆನ್ನಾಗಿರುತ್ತೆ ಅಂತ ಇಲ್ಲಿ 2.75 ತಗೋತಾ ಇದ್ದೀನಿ. ನಾರ್ಮಲಾಗಿ ನೀವು 2.5 ತಗೊಂಡ್ರೆ ಎಲ್ಲ ಒಂದು ಬ್ಲೌಸ್ಗೂ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾನಿಲ್ಲಿ 2.75 ತಗೋತಾ ಇದ್ದೀನಿ. ಇದೊಂದು ವರ್ಕ್ ಬ್ಲೌಸಿಗೆ ನಾನು ಕಟ್ ಮಾಡ್ತಿರೋದು. ಸೊ ಹಾಗಾಗಿ ನಂಗೆ ಸ್ವಲ್ಪ ಬ್ರಾಡ್ ಬೇಕು ಅಂತ ನಾನು 2.75 ತಗೋತಾ ಇದ್ದೀನಿ. ನನಗೆ ರೆಡಿ 2.5 ಇದೆ ಶೋಲ್ಡರು. ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡ್ತೀನಿ. 2.5 ರೆಡಿ ಬೇಕಂದರೆ 3/4 ಇಂಚ್ ಆ್ಯಡ್ ಮಾಡಿದ್ರೆ ನಮಗೆ 3/4 ಈ ಒಂದು ಶೋಲ್ಡರ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ? 2.5ಗೆ 3/4 ಇಂಚ್ ಆ್ಯಡ್ ಮಾಡಿದ್ರೆ 3/4 ಶೋಲ್ಡರ್. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಇಲ್ಲಿಂದ ನಾನು ಆರ್ಮೋಲ್ ತಗೋತಾ ಇದ್ದೀನಿ. ಆರ್ಮೋಲ್ ನಾನು ತಗೋತಾ ಇದ್ದೀನಿ 6/4 ಇಂಚಿಗೆ. ಅರ್ಥ ಆಯ್ತಾ? ನನ್ನ ಬ್ಲೌಸ್ ಮೆಷರ್ಮೆಂಟ್ಗೆ ನನಗೆ ಬೇಕಾಗಿರೋದು 6/4. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾಗುತ್ತೆ, ಆರ್ಮೋಲ್ ನೀವು ಕಡಿಮೆ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಕಂಕಲ್ ಕೆಳಗಡೆ ಕೊರೆದಂಗೆ ಆಗುತ್ತೆ. ಸೊ ನಿಮಗೆ ಕಂಫರ್ಟಬಲ್ ಇರೋಲ್ಲ ಬ್ಲೌಸ್ ಹಾಕ್ಕೊಂಡಾಗ. ನೋಡಿ ಈ ಥರ ಇಟ್ಕೊಳ್ಳಿ. ಇದೆಷ್ಟು ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು 8.5 ಬರುತ್ತೆ. ಸೊ ಈ ರೀತಿ ಇಟ್ಕೊಳ್ಳಿ ಇದನ್ನು. ನೋಡಿ ಈ ರೀತಿ ಇಟ್ಕೊಂಡಾಗ ನನಗಿಲ್ಲಿ ಕರೆಕ್ಟಾಗಿ 6/4 ಬರುತ್ತೆ. ನೋಡಿ 6 ಬರುತ್ತೆ ನನಗಿಲ್ಲಿ. 6 ಬಂದಾಗ ಮತ್ತೆ ನಾನಿಲ್ಲಿ 1/2 ಇಂಚ್ ಹೋಗುತ್ತಲ್ಲ. ಸೊ ನನಗಿಲ್ಲಿ 6/4 ಸಾಕು ಅಂತ 6/4 ತೊಗೊಂಡಿದ್ದೀನಿ. ಇದು ಅಷ್ಟೇ, ಎಲ್ರಿಗೂ ಸೇಮ್ ಇರಲ್ಲ ಆರ್ಮೋಲ್. ನೀವು ಡೌನ್ ಏನು ತಗೋತೀರೋ ಆರ್ಮೋಲು ಎಲ್ರಿಗೂ ಒಂದೇ ಥರ ಇರಲ್ಲ. ಸೊ ನೀವು ಮೆಜರ್ಮೆಂಟ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಮೆಜರ್ಮೆಂಟ್ ದೊಡ್ಡದಿದ್ದರೆ ನಿಮಗೆ ಆರ್ಮೋಲಲ್ಲಿ ಸ್ವಲ್ಪ ಲೆಂತ್ ಬರುತ್ತೆ. ಮತ್ತು ದಪ್ಪ ಇರೋರಿಗೂ ಅಷ್ಟೇ ಚೇಂಜಸ್ ಆಗುತ್ತೆ. ನೀವೆಲ್ಲರಿಗೂ ಒಂದೇ ಥರ ಇಡ್ತೀನಿ ಅಂದರೆ ಅದು ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ನೋಡಿ ಇಲ್ಲೂ ಸಹ ನಾನು 6 ಇಂಚ್ ತೊಗೊಂಡಿದ್ದೀನಿ. ಇದು 6 ಇಂಚ್ ಇದೆಯಲ್ಲ, ಇಲ್ಲೂ 6 ಇಂಚ್ ತೊಗೊಂಡಿದ್ದೀನಿ. ಈ ಥರ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಈ ಕಡೆಗೂ ಸಹ ಸೇಮು ಅದೇ ರೀತಿ ಸ್ಟ್ರೈಟಾಗಿ ಡ್ರಾ ಮಾಡ್ತೀನಿ. ಇಷ್ಟು ಡ್ರಾ ಮಾಡಿದ್ದಾದಮೇಲೆ ಈಗ ನೀವು ತೊಗೋಬೇಕಾಗಿರೋದೇನೆಂದರೆ ಬ್ಲೌಸ್ನ ವೇಸ್ಟ್ ಮೆಜರ್ಮೆಂಟ್ನ ತೊಗೋಬೇಕಾಗತ್ತೆ. ನೋಡಿ ನೀಟಾಗಿ ಈ ಒಂದು ಕಾಜಾ ಪಟ್ಟಿನ ಬಿಟ್ಬಿಡಿ. ಕಾಜಾ ಪಟ್ಟಿನ ಕೌಂಟ್ ಮಾಡ್ಕೋಬೇಡಿ. ಇಲ್ಲಿಂದ ನೀವು ಬ್ಲೌಸ್ದು ಕಾಜಾ ಪಟ್ಟಿ ನೋಡಿ, ಕಾಜಾ ಪಟ್ಟಿ ಬಿಟ್ಟು ಇಲ್ಲಿಂದ ಮೆಜರ್ಮೆಂಟ್ ಅನ್ನೋದು ಮಾಡ್ಕೊಳ್ತಾ ಹೋಗಿ. ಈ ಥರ ಸ್ವಲ್ಪ ಸ್ವಲ್ಪನೇ ಟೇಪ್ ಇಟ್ಕೊಂಡು, ಬಟ್ಟೆನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಈ ರೀತಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ 34 ನಮಗೆ ವೇಸ್ಟ್ ಮೆಜರ್ಮೆಂಟು ಬಂದಿದೆ. ಅರ್ಥ ಆಯ್ತಲ್ಲ? 34ರಲ್ಲಿ ನೀವು 4 ಭಾಗ ಮಾಡ್ಕೋಬೇಕು. ನೋಡಿ ತುಂಬ ಈಸಿಯಾಗಿ ನಮಗೇನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಯಾವ ರೀತಿ ಅಂತೀರಾ ನೋಡಿ, ಈ ಒಂದು ಟೇಪ್ನ 34 ಇಂಚ್ ಬಂದಿದೆಯಲ್ಲ, ಈ ಥರ 34 ಇಂಚ್ಗೆ ಒಂದು ಫೋಲ್ಡ್ ಅನ್ನೋದು ಮಾಡ್ಕೊಳ್ಳಿ. ಈ ಥರ 34 ಇಂಚಿಗೆ ಒಂದು ಫೋಲ್ಡ್ ಅನ್ನೋದು ಮಾಡಿಕೊಂಡ್ರೆ ಅದರಲ್ಲಿ ಅರ್ಧ ಬರುತ್ತೆ. ಅರ್ಧ ಎಷ್ಟು ಬಂತು ನಿಮಗೆ? 17 ಇಂಚ್ ಬರುತ್ತೆ. ಅರ್ಥ ಆಯ್ತಲ್ಲ? ಇದನ್ನು ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಎಷ್ಟು ಬಂತು? 8.5 ಬಂತು. 8.5 ನಿಮಗೆ ವೇಸ್ಟ್ ಮೆಜರ್ಮೆಂಟು. ನಾವು ಫುಲ್ಲು ಬ್ಲೌಸಲ್ಲಿ ಫುಲ್ ಮೆಜರ್ಮೆಂಟ್ ತೊಗೊಂಡಿರ್ತೀವಿ, ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಬೇಕು. 4 ಭಾಗ ಮಾಡಿದ್ರೆ ನಮಗೆ 8.5 ಅನ್ನೋದು ವೇಸ್ಟ್ ಬರುತ್ತೆ. 8.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಅರ್ಥ ಆಯ್ತಲ್ಲ? 8.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಬ್ಯಾಕ್ ಸೈಡ್ ಏನು ನಾವು ಡಾಟ್ ಹಿಡ್ದಿದ್ದೀವೋ ಕಾಣಿಸ್ತಿದೆಯಲ್ಲ, ಬ್ಯಾಕ್ ಸೈಡ್ ಡಾಟ್ ಹಿಡ್ದಿದ್ದೀವಲ್ಲ, ಈ ಡಾಟಿಗಂತಲೇ ನಾವು 1 ಇಂಚ್ನ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಬ್ಲೌಸು ಡಾಟ್ಗೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಆ 1 ಇಂಚು ಮಾರ್ಕ್ ಮಾಡ್ಕೋತೀವಿ. ನೆಕ್ಸ್ಟ್ ಇಲ್ಲಿ
ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನೀವು 2 ಇಂಚ್ ತೊಗೋತೀರಾ, ಎಕ್ಸ್ಟ್ರಾ ಕ್ಲಾತು ಎಕ್ಸ್ಟ್ರಾ ಕೆಲವರು ಹೇಳ್ತಾರೆ ನಾನು ದಪ್ಪ ಆದರೆ ಬಿಚ್ಕೊಳ್ಳೋಕೆ ಬೇಕಾಗುತ್ತೆ, ಸ್ವಲ್ಪ ಬಟ್ಟೆ ಬಿಡಿ ಅಂತ ಹೇಳ್ತಾರೆ. ಕೆಲವರು ಬೇಡ ಜಾಸ್ತಿ ಬಟ್ಟೆ ಬಿಡಬೇಡ್ರಿ ರಿಂಕಲ್ ಬರುತ್ತೆ, ಸೊ ನಮಗೆ ಚುಚ್ಚಿದಂಗೆ ಆಗುತ್ತೆ, ಸ್ವಲ್ಪ ಬಿಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಕಸ್ಟಮರ್ಸ್ ನಿಮ್ಗೆ ಹೆಂಗೆ ಹೇಳ್ತಾರೋ ಆ ರೀತಿ ನೀವು ಇಟ್ಕೊಳ್ಳಿ. ನಾನಿಲ್ಲಿ ಜಸ್ಟ್ 1.5 ಇಂಚನ್ನ ತಗೋತಾ ಇದ್ದೀನಿ. 1.5 ಇಂಚು ಇಲ್ಲ 2 ಇಂಚು ಜಾಸ್ತಿ, ಅದಕ್ಕಿಂತ ನೀವು ಜಾಸ್ತಿ ಇಟ್ರೂ ಚೆನ್ನಾಗಿರಲ್ಲ, 1.5ಗಿಂತ ಕಡಿಮೆ ಇಟ್ರೂ ನೀವು ಬ್ಲೌಸು ಚೆನ್ನಾಗಿರಲ್ಲ. ಸೊ 1.5 ಇಟ್ಕೊಂಡ್ರೆ ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಅರ್ಥ ಆಯ್ತಲ್ಲ? ಇಷ್ಟು 1.5 ಇಂಚು. ಈಗ ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕಪ್ಪ ಅಂದರೆ ನೋಡಿ, ನೀವು ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಬ್ಯಾಕ್ ಸೈಡು ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಕಾಣಿಸ್ತಿದೆಯಲ್ಲ? ಈ ರೀತಿ ಹಾಕ್ಕೊಂಡು ನೀವು ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಅನ್ನೋದು ತಗೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನೋಡಿ ಎಷ್ಟು ಬಂತಿಲ್ಲ ನನಗೆ, 19.5 ಬರುತ್ತೆ. ಅರ್ಥ ಆಯ್ತಲ್ಲ? 19.5 ನಮಗೆ ಬ್ಲೌಸು ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. 19.5 ಇದರಲ್ಲೂ ಅಷ್ಟೇ. ನೀವು 19.5 ಬಂತಲ್ಲ, ಇದನ್ನು 2 ಭಾಗ ಮಾಡ್ಕೊಳ್ಳಿ ಈ ರೀತಿ ಟೇಪಲ್ಲಿ. ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ನನಗೆ ಡಿವೈಡೆಡ್ ಮಾಡೋಕ್ಕೆಲ್ಲ ಬರಲ್ಲ ಅನ್ನೋರು ಸಹ ಈಸಿಯಾಗಿ ಮಾಡ್ಕೋಬೋದು. 19.5ನ ಡಿವೈಡೆಡ್ ಬೈ 2 ಮಾಡಿದ್ರೆ, 2ರಿಂದ ಭಾಗ ಮಾಡಿದ್ರೆ ನಿಮ್ಗೆ ಬರುತ್ತೆ ನೋಡಿ 9.25 ಇಂಚು. 9.25 ಇಂಚು ನನಗೆ ಚೆಸ್ಟ್ ಮೆಜರ್ಮೆಂಟು. ನೋಡಿ, ಚೆಸ್ಟ್ ಮೆಜರ್ಮೆಂಟು 9.25 ಇಂಚು. ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಬ್ಲೌಸ್ ಕೊಡಲಿ ಇದೇ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡು ನೀವು ಕಟ್ ಮಾಡಿದ್ದೆ ಆದರೆ ಬ್ಲೌಸಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ, ಆರ್ಮೋಲ್ ಹತ್ರನೂ ರಿಂಕಲ್ ಬರಲ್ಲ. ಈ ಒಂದು ಮೆಥಡ್ನ ಒಂದು ಸಲ ಫಾಲೋ ಮಾಡಿ ನೋಡಿ. ಎಕ್ಸ್ಟ್ರಾ 1.5 ಇಂಚು ಆ್ಯಡ್ ಮಾಡ್ತೀನಿ. ಇಷ್ಟಾದಮೇಲೆ ನೋಡಿ, ಈ ಚೆಸ್ಟ್ ಲೈನು ಮತ್ತು ವೇಸ್ಟ್ ಲೈನ್ ಎರಡನ್ನೂ ಈ ರೀತಿ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ತೊಗೋಬೇಕಾಗಿರೋದು ನೋಡಿ, ಈ ಒಂದು ಕಾರ್ನರ್ ಇದೆಯಲ್ಲ, ಈ ಕಾರ್ನರಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಫಸ್ಟು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಆರ್ಮೋಲಲ್ಲಿ ಈ ಶೇಪ್ ತೆಗೆಯೋಕ್ಕೆ ಎಷ್ಟು ತೊಗೋಬೇಕು ಅನ್ನೋದು ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ 1.5 ಇಂಚಿನ ತಗೊಳ್ಳಿ. ನೋಡಿ, ದೊಡ್ಡ ಸೈಜ್ ಬ್ಲೌಸ್ಗೆ 1.5 ಇಂಚ್ ತಗೊಳ್ಳಿ. ಮೀಡಿಯಮ್ ಸೈಜ್ ಬ್ಲೌಸ್ಗೆ 1.25 ಇಂಚನ್ನ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಆರ್ಮೋಲ್ ಅನ್ನೋದು ಯಾವುದೇ ರೀತಿ ರಿಂಕಲ್ ಬರ್ದಿರ ಬರುತ್ತೆ. ಅರ್ಥ ಆಯ್ತಾ? ಇಲ್ಲ ನಾವು 1.5 ತೊಗೊಂಡ್ರೂ ನಮ್ಗೆ ರಿಂಕಲ್ ಬರ್ತಿದೆ ದೊಡ್ಡ ಸೈಜ್ ಬ್ಲೌಸ್ ಅಂದರೆ ನೀವು 1.25ನ ತೊಗೊಳ್ಳಿ. ಇಲ್ಲಿ 1.25 ತೊಗೊಂಡ್ರೆ ನೋಡಿ, ಈ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ನನಗೆ 1.5 ತೊಗೊಂಡ್ರೆ ಸ್ವಲ್ಪ ರಿಂಕಲ್ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1/4 ಇಂಚ್ ಮೈನಸ್ ಮಾಡಿ 1.25 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಅರ್ಧಕ್ಕೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಸ್ಕೇಲು ನಿಮ್ಗೆ ಸಿಗುತ್ತೆ. ಸೊ ಬಿಗಿನರ್ಸ್ ಆದರೆ ಈ ಥರ ಸ್ಕೇಲು ಯೂಸ್ ಮಾಡಿ ನೀವು ಆರ್ಮೋಲ್ ಅನ್ನೋದು ಮಾರ್ಕ್ ಮಾಡಿದ್ರೆ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಇದು ಇಲ್ಲದೇನೂ ನೀವು ಮಾರ್ಕ್ ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಮಾಡ್ತಾರೆ. ಈ ಸ್ಕೇಲ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಈ ಒಂದು ಆರ್ಮೋಲ್ ಶೇಪ್ ಅನ್ನೋದು ಬರುತ್ತೆ. ಈ ರೀತಿಯಾಗಿ ನೀವು ಆರ್ಮೋಲ್ ಶೇಪ್ ಅನ್ನೋದು ಕೊಟ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ನಮಗೆ ಬ್ಲೌಸ್ ಡೀಪ್ನ ಯಾವ ರೀತಿ ನಾವು ಮೆಜರ್ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ? ನೋಡಿ, ನೀವು ಇಲ್ಲಿರೋ ಡೀಪ್ನ ಮೆಜರ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತೀರಾ? ಇಲ್ಲಿರೋ ಡೀಪ್ ಮೆಜರ್ಮೆಂಟ್ ಮಾಡೋಕ್ಕೋದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದು ಸಲ ಒಂದೊಂದು ಥರ. ಈಗ ನೋಡಿ, ಹಿಂಗೆ ಇಟ್ಟು ನೋಡಿದ್ರೆ ನಮಗೆ ಇಲ್ಲಿ ಎಷ್ಟು ಗೊತ್ತಾಗುತ್ತೆ? 9.25 ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಬ್ಲೌಸ್ ಲೆಂತ್ ತೊಗೊಂಡಿರ್ತೀರಲ್ಲ, ಈ ಒಂದು ಕ್ಲಾತ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನೀವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 4 ಇಂಚು ನಮಗೆ ಇಲ್ಲಿಂದ ಇಲ್ಲಿಗೆ 4 ಇಂಚು ಬರುತ್ತೆ. 4 ಇಂಚಿಗೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ ಈ ಒಂದು ಎಕ್ಸ್ಟ್ರಾ ಕ್ಲಾತ್ಗೆ. ನೋಡಿ, 4 ಇಂಚ್ ಇದೆಯಲ್ಲ, 4 ಇಂಚಿಗೆ 1/2 ಇಂಚು ಇಲ್ಲಿಂದ ನಿಮ್ಗೆ ಆಲ್ರೆಡಿ ನಾನು 1/2 ಇಂಚು ಮಾರ್ಕ್ ಮಾಡಿದ್ದೀನಲ್ಲ, ನಮಗಿದು ಈ ಒಂದು ಮಾರ್ಜಿನ್ಗೆ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 4 ಇಂಚು
ಒಂಚೂರು ಪೈಪಿಂಗ್ ನಾವೇನಾದ್ರು ಕೊಡ್ತೀವಿ ಇಲ್ಲ ಎಮ್ಮಿಂಗ್ ಮಾಡ್ತೀವಿ ಅನ್ನೋಂಗಿದ್ರೆ ಒಂದು 1/4 ಇಂಚು ಎಕ್ಸ್ಟ್ರಾ ತಗೊಂಡು 4/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? 4/4ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ನಮಗೆ ಡೀಪ್ ಅನ್ನೋದು 10/4 ಬರ್ತಾ ಇದೆ. ಅರ್ಥ ಆಯ್ತಾ? 10/4 ಬರ್ತಿದೆಯಲ್ಲ, ಸೊ 10/4ಗೆ ನೀಟಾಗಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನೋಡಿ ಇಲ್ಲಿ ನಾನು 2/4 ತಗೊಂಡಲ್ಲ, ಇಲ್ಲಿಂದ ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಅರ್ಥ ಆಯ್ತಲ್ಲ? 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಕಾಣಿಸ್ತಿದೆಯಲ್ಲ? ಈ ರೀತಿ ಮಾಡಿದ್ಮೇಲೆ ನೋಡಿ ಇದೇ ಸ್ಕೇಲ್ ಅನ್ನೋದು ಯೂಸ್ ಮಾಡಿ ನೀವು ಇಲ್ಲಿ ರೌಂಡ್ ಶೇಪ್ ಅನ್ನೋದು ಕೊಡ್ಬೋದು. ಅರ್ಥ ಆಯ್ತಲ್ಲ? ನೋಡಿ ಇಷ್ಟ ಆದಮೇಲೆ ಈಗ ನಾವು ಡಾಟ್ನ ಮಾರ್ಕ್ ಮಾಡಬೇಕು. ಡಾಟ್ ಅಷ್ಟೇ ನೋಡಿ, ಇಲ್ಲಿ ಮಿಡ್ಲ್ ಚೆಸ್ಟ್ ಇದೊಂದು ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ ಮಿಡ್ಲ್ಗೆ ನೀಟಾಗಿ ಈ ರೀತಿ ಸ್ಕೇಲ್ ಅನ್ನೋದು ಇಟ್ಕೊಂಡ್ರೆ ನೋಡಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಇದು ಎಷ್ಟು ಮೆಷರ್ಮೆಂಟ್ ಬೇಕಪ್ಪ ಅನ್ನೋದು ಇಲ್ಲಿ ನಮಗೆ ಕ್ವಶನ್ ಮಾರ್ಕ್ ಆಗ್ಬೋದು. ಇದು ಸ್ಟ್ರೈಟ್ ಇದೆಯಾ? ನಿಮಗೆ 14 ಇಂಚಸ್ ರೆಡಿ ಬ್ಲೌಸ್ ಇದೆಯಲ್ಲ, ಸೊ ಇದಕ್ಕೆ ನೀವು ಒಂದು 4 ಇಂಚಷ್ಟು ನೋಡಿ ಇಲ್ಲಿಂದ ವೇಸ್ಟು ಸೇರಿಸಿ ನಾವು ಈ ಒಂದು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ 4 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಇಲ್ಲಿಂದ ಇಲ್ಲಿಗೆ 1/2 ಇಂಚು. ನಾವೇನು 1 ಇಂಚ್ ಬಿಟ್ಟಿದ್ದೀವೋ ಈ ಮಾರ್ಜಿನ್ಗೆ, ಸೊ ಈ ಡಾಟ್ಸ್ಗೆ ಆ 1 ಇಂಚನ್ನ ಇಲ್ಲಿ ಕವರ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ಳೋಣ. ಡಾಟ್ಸು ಅಷ್ಟೇ ನೀವು ಕಂಪಲ್ಸರಿ 1/2 ಇಂಚು ಇರಲೇಬೇಕು. ನಿಮಗೆ ಆಗಲೇ ಬಾಡಿ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ನೀವು 1/2 ಇಂಚ್ ಇಲ್ದಿರ ಇಲ್ಲಿ ಸ್ವಲ್ಪನೇ ನಾನು ಡಾಟ್ ಹಿಡಿತೀನಿ ಅಂದರೆ ಫಿಟ್ಟಿಂಗ್ ನೀಟಾಗಿ ಬರಲ್ಲ. ಅರ್ಥ ಆಯ್ತಾ? ಮತ್ತು ಇಲ್ಲಿಂದ ಇಲ್ಲಿಗೆ ನಾನೊಂದು 1/2 ಇಂಚಷ್ಟು ಕ್ರಾಸ್ ಆಗಿ ಈ ಥರ ಲೈನ್ ಅನ್ನೋದು ಡ್ರಾ ಮಾಡ್ಕೊತೀನಿ. ಅರ್ಥ ಆಯ್ತಲ್ಲ? ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇದು ನನಗೆ ಬ್ಯಾಕ್ ಪಾರ್ಟು. ಇದು ಎಷ್ಟಿದೆ ಆರ್ಮೋಲ್ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನನಗೆ ಇಲ್ಲಿ ರೆಡಿ ಬೇಕಾಗಿರೋದು ಆರ್ಮೋಲ್ ಎಷ್ಟು? 8.5 ಇಂಚು. ಬ್ಯಾಕ್ ಪಾರ್ಟ್ ಈ ಥರ ತಗೊಳ್ಳಿ. ಈ ಥರ ಟೇಪ್ನ ಈ ಇಲ್ಲಿ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಲ್ಲ ಅಲ್ಲಿಂದ ಈ ರೀತಿ ಮೆಜರ್ಮೆಂಟ್ ತಗೊಳ್ತಾ ಬನ್ನಿ. ನೋಡಿ ನನಗೆ ಕರೆಕ್ಟಾಗಿ 8.25 ಇಂಚು ಆರ್ಮೋಲ್ ಅನ್ನೋದು ಬೇಕು. ಇಲ್ಲಿ 8.25 ಇಂಚು ಬರುತ್ತಾ ಅಂತ ಚೆಕ್ ಮಾಡೋಣ. ನೋಡಿ ಇದು 1/2 ಇಂಚ್ ಮಾರ್ಜಿನ್ಗೆ ನಾವು ಬಿಟ್ಬಿಡೋಣ. ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳೋಣ ನಮಗೆ 8.25 ಬರುತ್ತಾ ಅಂತ. ನೋಡಿ ನಮಗೆ ಕರೆಕ್ಟಾಗಿ 8.25 ಅನ್ನೋದು ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ನೋಡಿ 8.25 ನಮ್ಗೆ ಆವಾಗ ಆರ್ಮೋಲ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಂಡಿದ್ದೆ ಆದಮೇಲೆ ಆದರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಬರಲ್ಲ. ಇನ್ನೊಂದೇನು ಗೊತ್ತಾ, ನೀವು ಇಲ್ಲಿ ಡೀಪ್ ಜಾಸ್ತಿ ತೆಗಿತೀರಾ ಅಂದಾಗ ಇಲ್ಲಿ ಸ್ವಲ್ಪ ಒಂದು 1/4 ಇಂಚಷ್ಟು ಒಳಗಡೆಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋಬೇಕು. ಇದು ನಿಮ್ಗೆ ಯಾರೂ ಹೇಳ್ಕೊಡಲ್ಲ. ಸೊ ಆ್ಯಕ್ಚುಲಿ ಇದು ಈ ಥರ ನೀವು ಡೀಪ್ ಬಂದಾಗ ನಮ್ಗೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಆರ್ಮೋಲ್ ಹತ್ರ. ಸೊ ಹಾಗಾಗಿ ಇಲ್ಲೊಂದು 1/4 ಇಂಚಷ್ಟು ಒಳಗಡೆಗೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. 1/4 ಇಂಚಷ್ಟು ಒಳಗಡೆ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಈ 1/4 ಇಂಚನ್ನ ಇಲ್ಲಿಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡಾಗ ನಿಮ್ಗೆ ಆರ್ಮೋಲಲ್ಲಿ ರಿಂಕಲ್ ಬರಲ್ಲ. ಇನ್ನೊಂದೇನು, ಶೋಲ್ಡರ್ ಡ್ರಾಪ್ ಆಗ್ತಿದೆ, ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರು ಸಹ ನನಗೆ ಶೋಲ್ಡರ್ ಅನ್ನೋದು ಡ್ರಾಪ್ ಆಗ್ತಿದೆ ಅನ್ನೋರು ಏನು ಮಾಡಬೇಕಪ್ಪ ಅಂದರೆ ನೋಡಿ ಈ ಒಂದು ಆರ್ಮೋಲ್ಗೆ ನಾವು ಇದು ಶೋಲ್ಡರ್ ಅಟ್ಯಾಚಿಗೆ ಮಾರ್ಕ್ ಮಾಡಿದ್ದೀವಲ್ಲ, ಸೊ ಇಲ್ಲಿ ಜಸ್ಟ್ ಒಂದು 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಇದು 1/4 ಇಂಚಷ್ಟು ನೀವು ಕ್ರಾಸಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಕಟ್ಟಿಂಗಲ್ಲೂ ನೀವು 1/4 ಇಂಚು ಶೇಪಲ್ಲಿ ನೀವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಆಗಲೇ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ
ಬರುತ್ತೆ. ಈಗ ನೋಡಿ ನಾನು ಇದೇ ಮೆಥಡಲ್ಲಿ ಕಟ್ ಮಾಡ್ತೀನಿ. ನನ್ನ ನೆಕ್ನಿಗೆ ಕಟ್ ಮಾಡ್ಕೋತಾ ಇಲ್ಲ, ನಾನು ಲಾಸ್ಟಲ್ಲಿ ಕಟ್ ಮಾಡ್ಕೊತ ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೋತೀನಿ. ಯಾಕಂದರೆ ನಮಗೆ ಈ ಒಂದು ಕಟ್ ಮಾಡಿಬಿಟ್ಟು ಎತ್ತಿಟ್ರೆ ನೀವು ಇಮಿಡಿಯೇಟಾಗಿ ಸ್ಟಿಚ್ ಮಾಡೋಗಿದ್ರೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಹಾಗೆ ಎತ್ತಿಟ್ಬಿಟ್ಟು ಯಾವಾಗ ಸ್ಟಿಚ್ ಮಾಡ್ತೀರೋ ಆವಾಗ ನೆಕ್ ಕಟ್ ಮಾಡ್ಕೊಳ್ರಿ, ನಿಮಗೆ ನೀಟಾಗಿ ನೆಕ್ ಅನ್ನೋದು ಫಿನಿಶಿಂಗ್ ಬರುತ್ತೆ. ಅರ್ಥ ಆಯ್ತಲ್ಲ ನೋಡಿ. ಈಗ ನಾವು ಈ 1/2 ಇಂಚು ಸೇರಿಸಿ ನಾವು ಕಟ್ ಅನ್ನೋದು ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ. ಈ ಒಂದು ಮೆಷರ್ಮೆಂಟ್ ಏನಿದೆಯೋ ಇದ್ರ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗು ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ಕಮೆಂಟ್ಗೆ ರಿಪ್ಲೈ ಅನ್ನೋದು ಮಾಡ್ತೀನಿ. ಈ ಆರ್ಮೋಲ್ ಅನ್ನೋದು ವೆರಿ ಇಂಪಾರ್ಟೆಂಟು. ಆರ್ಮೋಲ್ ಹತ್ರ ರಿಂಕಲ್ ಬಂದರೆ ನಮಗೆ ನೋಡೋಕ್ಕೆ ಫಿನಿಶಿಂಗ್ ಅಷ್ಟೇ, ಫಿಟ್ಟಿಂಗು ಅಷ್ಟೇ ನೀಟಾಗಿ ಇರಲ್ಲ. ಸೊ ಹಾಗಾಗಿ ಆರ್ಮೋಲು ಮತ್ತು ನಿಮ್ಮ ಶೋಲ್ಡರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಬ್ಲೌಸು ಕಟ್ಟಿಂಗಲ್ಲಿ. ನೋಡಿ ನಮಗೆ ಬ್ಯಾಕ್ ಪಾರ್ಟು ಮುಗೀತು. ನೋಡಿ ನಾನು ಹೇಳಿದೆ ನಿಮಗೆ ಇಲ್ಲಿ ಕ್ರಾಸಾಗಿ 1/2 ಇಂಚ್, ಇಲ್ಲಿಂದ ಇಲ್ಲಿಗೆ ಒಂದು 1/2 ಇಂಚಷ್ಟು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ. ಈ ಒಂದು ಪೀಸ್ ಅನ್ನೋದು ನೀವು ಇಲ್ಲಿ ಕಟ್ ಮಾಡಲೇಬೇಕು, ಆಗ ನಿಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೋಡಿ, ಇಲ್ಲೂ ಅಷ್ಟೇ ನಾನು ಹೇಳಿದ್ನಲ್ಲ, ಒಂದು 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ಬ್ಯಾಕ್ ಪಾರ್ಟ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ. ಇಲ್ಲಿ ಯಾವುದೇ ರೀತಿಯಾಗಿ ರಿಂಕಲ್ಸ್ ಬರಲ್ಲ, ನಿಮಗೆ ಶೋಲ್ಡರ್ ಡ್ರಾಪ್ ಕೂಡ ಆಗಲ್ಲ. ಈ ಒಂದು ಮೆಥಡ್ನ ಒಂದು ಸಲ ಫಾಲೋ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ನನಗೆ. ಇಷ್ಟ ಆದಮೇಲೆ ನಾನೀಗ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಬ್ಯಾಕ್ ಪಾರ್ಟ್ ಆಯ್ತಲ್ಲ, ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.